ಮೊದಲು ಅಲ್ಲಿ ಫೋಟೋಗ್ರಾಫರ್ ಅಂದರೆ ಡಾರ್ಕ್ ರೂಮ್ ಕೆಲಸ ಕಲಿಬೇಕು. ಡಾರ್ಕ್ ರೂಮ್ ಪ್ರಿಂಟಿಂಗು, ಇದು ಡೆವಲಪಿಂಗು, ಇಂಥ ಕೆಲಸ ಕಲ್ತಿದ್ದು ಆಮೇಲೆ ಕ್ಯಾಮ್ರಾ ಮುಗಿಬೇಕು. ಒಂದೇ ಫ್ಲೋರಲ್ಲಿ 2-3 ಸೆಟ್ಗಳಿರೋದು. ಈ ಕಡೆ ಒಂದು ಶೂಟಿಂಗ್ ಇರೋದು 1 ಗಂಟೆವರೆಗೆ ಇಲ್ಲಿರೋದು, ಮಧ್ಯಾಹ್ನ ನೋಡೋದು ಆ ಕಡೆ ಅದೇ ಸ್ಟುಡಿಯೋ, ಅದೇ ಫ್ಲೋರ್ ಆ ಕಡೆ ಭಾಗದಲ್ಲಿ ಇನ್ನೊಂದು ಶೂಟಿಂಗ್. ಮತ್ತು ಮಲಯಾಳಂ ಫಿಲಮ್ನ ನಮ್ಮ ಕನ್ನಡಗಿಂತ ಆವಾಗಿನ ಟೈಮಲ್ಲಿ ಭಾಳ ಚಿಕ್ಕ ಬಡ್ಜೆಟ್ ಫಿಲಮ್ಸು ಮತ್ತು ಭಾಳ ಚೀಪಾಗಿ ಎಲ್ಲ ಮಾಡೋರು. ನನ್ನ 8 ವರ್ಷದಲ್ಲೇ ನನ್ನ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡ್ಬಿಟ್ಟೆ. 6 ವರ್ಷದ ಮದ್ರಾಸಿನ ಮರೆಯಲಾಗದ ಕೆಲವು ನೆನಪುಗಳಿದ್ದರೆ ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಒಂದು ರೀತಿಯಲ್ಲಿ 90 ವರ್ಷಗಳ ಕನ್ನಡ ಚಿತ್ರರಂಗದ 45 ವರ್ಷಗಳಿಗೂ ಹೆಚ್ಚಿನ ಕಣ್ಸಾಕ್ಷಿ ಒಬ್ಬ ವ್ಯಕ್ತಿಯನ್ನು ನಿಮ್ಮೆದುರು ನಾನು ಪರಿಚಯ ಮಾಡ್ತಾ ಇದ್ದೇನೆ. ಇದು ಒಂದು ರೀತಿಯಲ್ಲಿ ಚಿತ್ರಸಾಕ್ಷಿ. ಅಶ್ವಥ್ ನಾರಾಯಣ ಅನ್ನುವಂಥ ಹೆಸರನ್ನು ನೀವು ಎಲ್ಲಾದರೂ ಕೇಳೇ ಇರ್ತೀರಿ. ಕನ್ನಡ ಚಲನಚಿತ್ರ ಪ್ರೇಮಿಗಳಿಗೆ ಚಿರಪರಿಚಿತವಾದಂಥ ಹೆಸರು. ಪ್ರಗತಿ ಸ್ಟುಡಿಯೋ ಗಾಂಧಿನಗರದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದು ಅತ್ಯಂತ ಅನನ್ಯವಾದದ್ದು ಅಂತ, ಚಾರಿತ್ರಿಕವಾದದ್ದು. ಅನಂತ್ನಾಗ್ನಿಂದ ಸುಧೀರ್ನಿಂದ ಎಷ್ಟು ಜನ ಬೇಕು ನಿಮಗೆ, ಆ ಎಲ್ಲರನ್ನೂ ಚಿತ್ರರಂಗಕ್ಕೆ ಅದೇ ಪ್ರಗತಿ ಸ್ಟುಡಿಯೋದ ನೆಲದಿಂದಲೇ ಕೊಡುಗೆಯಾಗಿ ಕೊಟ್ಟಂಥದ್ದು. ಅದಕ್ಕೆ ಅಶ್ವಥ್ ನಾರಾಯಣ್ ಅವರ ಒಂದು ಚಿತ್ರಗಳು, ಒಡನಾಟಗಳು ಮತ್ತು ಅವರ ಸ್ಟುಡಿಯೋ ಅದೊಂದು ಸಾಕ್ಷಿಗಲ್ಲು. ಅಶ್ವಥ್ ನಾರಾಯಣ್ ಅವರು ಚಿತ್ರರಂಗದ ಘಟಾನುಘಟಿಗಳೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡವರು. ಬೆಳ್ಳಿಮೋಡ ಸಿನಿಮಾದಿಂದ ತನ್ನ ಕ್ಯಾಮರಾ ಕಣ್ಣಿನ ಚಿತ್ರದ ಜೀವನವನ್ನು ಆರಂಭಿಸಿದ ಅಶ್ವಥ್ ನಾರಾಯಣ್ ಅವರಿಗೆ ಇವತ್ತು 78 ವರ್ಷ. ತನ್ನ 19 ವರ್ಷದಲ್ಲಿ 65ನೇ ಇಸ್ವಿಯಲ್ಲಿ ಮದ್ರಾಸಿಗೆ ತನ್ನ ಅಣ್ಣ ನಾಗೇಶ್ ಬಾಬಾ ಅವರ ಕರೆಯ ಮೂಲಕ ಅವರು ಚಿತ್ರರಂಗದ ಒಡನಾಟವನ್ನು ಆರಂಭಿಸಿದವರು. ಮೂಲತಃ ಈ ಛಾಯಾಗ್ರಹಣಕ್ಕೆ ಅವರ ತಂದೆಯೇ ಸ್ಫೂರ್ತಿ. ಮಳವಳ್ಳಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಆ ಕಾಲದಲ್ಲಿ ಕ್ಯಾಮರಾವನ್ನು ಇಟ್ಕೊಂಡು ಊರಲ್ಲಿ ಅವರು ಚಿತ್ರ ತೆಗಿತಾ ಇದ್ದರು. ಆ ಒಂದು DNA ಅಶ್ವಥ್ ನಾರಾಯಣರಲ್ಲಿ ಇತ್ತು. ಅಶ್ವಥ್ ನಾರಾಯಣ್ ಒಬ್ಬ ಸುಭಗ ಮನುಷ್ಯ, ಶಿಸ್ತಿನ ಮನುಷ್ಯ. ಅವರ ಕಣ್ಣು ಕಾವ್ಯವನ್ನು, ಕೃತಿಯನ್ನು ಮತ್ತು ಒಬ್ಬ ನಟನ ಇರ್ಬೋದು, ಸಿನಿಮಾದ ಒಂದು ಸ್ತಬ್ಧ ಚಿತ್ರಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಒಂದು ಕಲಾತ್ಮಕವಾಗಿ ತೆಗೆಯುವ, ಧ್ವನಿಪೂರ್ಣವಾದ ಹಲವು ಅರ್ಥಗಳನ್ನು ಹೊಮ್ಮಿಸುವ ಒಂದು ಫೋಟೋಗ್ರಫಿ ಇದ್ದರೆ ಅದು ಅಶ್ವಥ್ ನಾರಾಯಣ್. ಅಶ್ವಥ್ ನಾರಾಯಣ್ ಇವತ್ತು ತನ್ನ ಜೀವನದ ಸಂಧಿಯಲ್ಲಿ ಸಮೃದ್ಧವಾದ ನೆನಪಿನೊಂದಿಗೆ ಬದುಕ್ತಾ ಇದ್ದಾರೆ. ಇವತ್ತು ಸ್ಟುಡಿಯೋವನ್ನು ಅವರು ಬಿಟ್ಟಿದ್ದಾರೆ, ಮನೆಯಲ್ಲೇ ಇದ್ದಾರೆ. ಆದರೆ ಅವರ 45 ವರ್ಷಗಳ ಸುದೀರ್ಘವಾದಂಥ ಛಾಯಾಗ್ರಹಣದ ಪ್ರತಿ ಇಂಚಿಂಚನ್ನು ದಾಖಲೆ ಮಾಡಿದ್ದಾರೆ. ಅವರ ಮನೆಯಲ್ಲಿ ಅವರು ನೆಗೆಟಿವನ್ನು ಇಟ್ಟ ರೀತಿಯನ್ನು ನೀವು ನೋಡಿದರೆ ಅವರ ಶಿಸ್ತು ಮತ್ತು ಸಂಯಮ ಮತ್ತು ಛಾಯಾಗ್ರಹಣವನ್ನು ಅವರು ಎಷ್ಟು ಅಂತರ್ಗತವಾಗಿ ಪ್ರೀತಿಸ್ತಾರೆ ಅನ್ನೋದನ್ನು ನೀವು ಕಾಣಬಹುದು. ಯಾವುದೇ ಫೋಟೋವನ್ನು ಕೇಳಿ ಆ ಫೋಟೋ 10 ನಿಮಿಷದಲ್ಲಿ ನಿಮಗೆ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಅಪ್ಡೇಟೆಡ್ಡು ಮತ್ತು ತಾಂತ್ರಿಕವಾಗಿ ಅವರು ಆ ಫೋಟೋಗ್ರಫಿಯನ್ನು ಮತ್ತು ಆ ಹಳೆಯ ನೆಗೆಟಿವನ್ನು ರಕ್ಷಿಸಲಿಕ್ಕೆ ಅಂತಲೇ ಕೆಲವು ಮಷಿನರಿಗಳನ್ನು ಕೂಡ ಕೊಂಡುಕೊಂಡಿದ್ದಾರೆ. ಇವತ್ತಿಗೂ ಚಲನಶೀಲವಾಗಿರುವ, ಇವತ್ತಿಗೂ ಜಾಗೃತವಾಗಿರುವ ಮತ್ತು 45 ವರ್ಷಗಳ ಪ್ರಯಾಣದಲ್ಲಿ ಅವರು ಕಂಡ ವ್ಯಕ್ತಿಗಳು, ಅದು ರಾಜ್ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಇರ್ಬೋದು, ಅಥವಾ ನಿರ್ದೇಶಕರಲ್ಲಿ ಪುಟ್ಟಣ್ಣನಂಥವ್ರು ಇರ್ಬೋದು, ಪಂತಲು ಇರ್ಬೋದು, ಪ್ರತಿಯೊಬ್ಬರು ಅವರ ಜೀವನದ ಒಡನಾಟದಲ್ಲಿ ಅವರು 1 to 1 ಯಾವ ರೀತಿ ಅನುಭವವನ್ನು ಹೊಂದಿದ್ರು,
ಅವರ ಅನುಭವದ ಭಿತ್ತಿಯಲ್ಲಿ ದಾಖಲಾದಂಥ ರೋಚಕವಾದ ಕಥೆಗಳೇನು, ಮತ್ತು ಮದ್ರಾಸು ಕನ್ನಡ ಚಿತ್ರರಂಗದ ಬೆಂಗಳೂರು, ಗಾಂಧಿನಗರ, ಪ್ರಗತಿ ಸ್ಟುಡಿಯೋ ಇವೆಲ್ಲವನ್ನು ಇಟ್ಟುಕೊಂಡು ಸುದೀರ್ಘವಾಗಿ ಅವರೊಟ್ಟಿಗೆ ಒಂದು ಮಾತುಕತೆಯನ್ನು ಮಾಡಿದ್ದೇನೆ. ಅವರ ಸೌಜನ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ, ಅವರ ಆತಿಥ್ಯಕ್ಕೆ ಕೃತಜ್ಞನಾಗಿದ್ದೇನೆ. ಆ ದಂಪತಿ ಎಷ್ಟು ಪ್ರೀತಿಯಿಂದ ನಮ್ಮನ್ನು ಸತ್ಕರಿಸಿದರು, ನೋಡಿದರು, ಮಾತಾಡಿದರು ಅಂತಂದರೆ ಇವತ್ತು ಅದು ಕೇವಲ ಕನಸು, ಕೇವಲ ಕಲ್ಪನೆ. ಬದುಕು ಬದಲಾಗಿದೆ, ಭಾವ ಬದಲಾಗಿದೆ, ವೃತ್ತಿ ಬದಲಾಗಿದೆ, ಚಿತ್ರರಂಗ ಸಂಪೂರ್ಣ ಬದಲಾಗಿದೆ. ಆದರೆ ಚಿತ್ರರಂಗ ಹೀಗಿತ್ತು, ಚಿತ್ರರಂಗದಲ್ಲಿ ಇಂಥ ಒಂದು ಒಡನಾಟ ಇತ್ತು, ಚಿತ್ರರಂಗದಲ್ಲಿ ಇಂಥ ಒಂದು ಹೃದ್ಯವಾದಂಥ ಮನುಷ್ಯ ಸಂಬಂಧಗಳಿದ್ದವು. ಒಂದು ಸಿನಿಮಾ ಹೊರಬರಲಿಕ್ಕೆ ಎಂತೆಂಥ ಕಷ್ಟವನ್ನು ಪಡ್ತಾಯಿದ್ರು. ಆ ಮದ್ರಾಸಿನ ಜೀವನ ಎಷ್ಟು ರೋಚಕವಾಗಿತ್ತು, ಸುಖವಾಗಿತ್ತು, ಅಷ್ಟೇ ಅದು ಕಷ್ಟದ ದಿನಗಳು ಕನ್ನಡ ಚಿತ್ರರಂಗಕ್ಕೆ. ಅವೆಲ್ಲ ಹಳೆಯ ಆ ರಮ್ಯವಾದಂಥ ನೆನಪುಗಳನ್ನು ನಮ್ಮೊಟ್ಟಿಗೆ ಅಶ್ವಥ್ ನಾರಾಯಣ್ ಬಿಚ್ಚಿಟ್ಕೊಂಡಿದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಾನು ಬಹಳ ಕಾಲದಿಂದ ಇದು ನನ್ನ ಕನಸು. ಯಾಕೆಂತಂದರೆ ಇಡೀ ಒಂದು 85 ವರ್ಷದ ಚಿತ್ರರಂಗದಲ್ಲಿ 4.5 ದಶಕದ ಕಣ್ಸಾಕ್ಷಿ ನೀವು. ಒಂದು 300ಕ್ಕೂ ಹೆಚ್ಚು ಸಿನಿಮಾಗಳಿಗೆ ನೀವು ಕೆಲಸ ಮಾಡಿದ್ದೀರಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಚಿತ್ರರಂಗವನ್ನು ಕಟ್ಟಿದ ಘಟಾನುಘಟಿಗಳು ಅಂತ ನಾವಿವತ್ತು ಭಾವಿಸ್ತೇವೆ, ಅಂಥವರೊಟ್ಟಿಗೆ ನೀವು ಕೆಲಸ ಮಾಡಿದವರು. ಅದು ನಿಮ್ಮ ಸುಯೋಗವೂ ಹೌದು. ಮತ್ತು ನಾವಿವತ್ತು ನಿಮ್ಮೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ಅಂತಂದರೆ ನಾವು ಹುಟ್ಟು ಮೊದಲಿನ ಚಿತ್ರರಂಗದ ಚರಿತ್ರೆಯನ್ನು ಕೂಡ ನಿಮ್ಮೊಟ್ಟಿಗೆ ಮಾತಾಡಬಹುದಾದಂಥ ಒಂದು ಸಂದರ್ಭ ಇದು. ನನಗೆ ಒಂದು ನಿಮ್ಮ ಚಿತ್ರಗಳ ಬಗ್ಗೆ ಮಾತಾಡಬೇಕು, ನಿಮ್ಮ ಒಡನಾಡಿಗಳ ಬಗ್ಗೆ ಮಾತಾಡಬೇಕು, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತಾಡಬೇಕು. ಅದರ ಪೂರ್ವಭಾವಿಯಾಗಿ ಈಗ ನಾಗೇಶ್ ಬಾಬಾ ನಿಮ್ಮ ಅಣ್ಣ, ಅವ್ರ ಮೂಲಕ ನೀವು ಮದ್ರಾಸ್ಗೆ ಹೋದ್ರಿ 65ರಲ್ಲಿ. ಆದರೆ ನಿಮಗೆ ಈ ಛಾಯಾಗ್ರಹಣದ ಹುಚ್ಚು ಹೇಗೆ ಬಂತು? ಅದು ನಮ್ಮ ತಂದೆಯಿಂದ ಬಂದಿರಬೇಕು. ನಮ್ಮ ತಂದೆನ ನಾನು ನೋಡಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಭಾಳ ಸಣ್ಣ ವಯಸ್ಸಲ್ಲಿ ಹೋಗ್ಬಿಟ್ರು. ಅವರು ಆವಾಗಲೇ ಹಳ್ಳಿನಲ್ಲಿ ಇದು ಛಾಯಾಚಿತ್ರ ಮಾಡ್ತಾರೆ. ಅವ್ರ ವ್ಯವಸಾಯ ಮೂಲ ವೃತ್ತಿ. ಆದರೂ ಅವರು ಊರು ಮಳವಳ್ಳಿ ಹತ್ತಿರ ಬೆಳಕವಾಡಿ ಅಂತ ಬರುತ್ತೆ. ಅಲ್ಲಿಂದ ಒಂದು 3 ಕಿಲೋಮೀಟ್ರಲ್ಲಿ ತೋಟ ಇತ್ತು ನಮ್ಮದು. ಆ ತೋಟದ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೆ. ಶನಿಬಾದಪ್ಪನವ್ರ ಊರು ಕಾಣುತ್ತೆ ಅದು. ಅಲ್ಲಿಂದ ಹೌದು, ಅದು ಅವರು ಬೆಳಕವಾಡಿ. ನಮ್ಮ ಪುರಾತನ ಊರುಗಳು ಅಲ್ಲಿದ್ದವರು. ಅಲ್ಲಿಂದ ನಮ್ಮ ತಾತ ಬಂದುಬಿಟ್ಟು ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡದು ತೋಟ ಮಾಡಿ ಅಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ನಮ್ಮ ತಂದೆ ಆವಾಗನೇ 1920ನೇ ಇಸ್ವಿಯಿಂದನೇ ಫೋಟೋಗ್ರಫಿ ಮಾಡ್ತಾಯಿದ್ರು. ಅವ್ರಿಗೆ ಹೇಗೆ ಅಲ್ಲಿ ಕಲ್ತರು, ಹೇಗೆ ಮಾಡಿದ್ರು ನಮಗೆ ಒಂಥರ ಮಿಸ್ಟ್ರಿ ಆ ಕಾಲದಲ್ಲಿ. ಯಾಕೆಂದರೆ ಅದು ಹಳ್ಳಿ ಮತ್ತು ಭಾರತಕ್ಕೆ ಆವಾಗ ಫೋಟೋಗ್ರಫಿ ಬರ್ತಾಯಿತ್ತು. ಅಂಥದ್ರಲ್ಲಿ ಅವರು ವ್ಯವಸಾಯ ಮಾಡ್ಕೊಂಡು ಹೇಗೆ ಮಾಡ್ತಿದ್ರು ಗೊತ್ತಿಲ್ಲ. ಅದೇನು ನನಗೆ ರಕ್ತಗತವಾಗಿ ಬಂದಿರ್ಬೋದು ಅಷ್ಟೇ. ನಾನೇನು ನೋಡಿ ನಮ್ಮ ತಂದೆ ಹೇಳ್ಕೊಟ್ಟದ್ದು ಇಲ್ಲವೇ ಇಲ್ಲ. ಯಾಕೆಂದರೆ ನನ್ನ 8 ವರ್ಷದಲ್ಲೇ ನನ್ನ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡ್ಮೇಲೆ ನಾನು ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಜೊತೆ ಬೆಂಗಳೂರಲ್ಲಿ ಇದ್ದೆ. ಅವ್ರ ಮಗನೇ ಅವರು ನಾಗೇಶ್ ಬಾಬಾ, ಅವರೇ ನನಗೆ ಅಣ್ಣ. ಅಂದರೆ ತುಂಬ ನೀವು ಒಬ್ಬರಿನ ಕುಟುಂಬ? ನಾನು ನನ್ನ ತಂಗಿ. ನಾನು ನಮ್ಮ ನಾಗೇಶ್ ಬಾಬಾ ಅವರು ಯಾರಿಗೂ ನಾವು ಹೇಳಿದ್ರೆ ಗೊತ್ತಾಗುತ್ತೆ, ನಾವಿಬ್ಬರು ಚಿಕ್ಕಪ್ಪ ದೊಡ್ಡಪ್ಪ ಮಗ. ಇಲ್ಲಾಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾವು ಓನ್ ಬ್ರದರ್ಸ್. ಅಂದರೆ ನಮ್ಮ ಸಂಬಂಧಿಕರಲ್ಲೇ ಗೊತ್ತಿಲ್ಲ. ಇಂಡಸ್ಟ್ರಿನಲ್ಲಿ ನಾವು ಅಣ್ಣ ತಮ್ಮಂದ್ರು ಅಂತಲೇ ಇದ್ವಿ, ಆ ಥರ ಇದ್ವಿ. ಅವರು BSc ಮಾಡಿದ್ರು. BSc ಮಾಡಿದ್ಮೇಲೆ ಇದಕ್ಕೆ ನಾಗೇಂದ್ರ ರಾಯರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ 1956ರಲ್ಲಿ ಹೊರಟು. ಅವ್ರಿಗೆ ಹೇಗೆ ಬಂತಾರೆ ಈ ಸಿನಿಮಾದ ಆಸಕ್ತಿ? ಅವ್ರಿಗೆ ಮೊದಲಿಂದ ಇತ್ತು ಸಿನಿಮಾ. ಅವರಿಗೆ ಭಾಳ ಸಿನಿಮಾ ಆಸಕ್ತಿ. ಅವರು ನಾಗೇಂದ್ರ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಪ್ರೇಮದ ಪುತ್ರಿ, ಮತ್ತು ಇದು ಬೆಟ್ಟದ ಕಳ್ಳ, ಸುಮಾರು ಫಿಲಮ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾರೆ. ಕೊನೆ ಡೈರೆಕ್ಟ್ರ್ ಏನಾರು ಆದರು? ಡೈರೆಕ್ಟ್ರು ಪ್ರೊಡ್ಯೂಸು ಆದ್ವಿ, ಮಾಡಿದ್ರು. ಅದರಲ್ಲಿ ಅದ್ರ ಮಧ್ಯ ಆಮೇಲೆ ಮದ್ರಾಸು ಫಿಲಮ್ ಚೇಂಬರ್ನಲ್ಲಿ ಅವರು ಸೂಪರ್ಡೆಂಟಾಗಿ ಕೆಲಸಕ್ಕೆ ಸೇರಿಬಿಟ್ರು.
ಯಾತಕ್ಕೆಂದರೆ ಅವಾಗ ಚಿತ್ರಗಳು ಭಾಳ ವಿರಳವಾಗಿದ್ದರಿಂದ ಬದುಕು ಕಷ್ಟ ಇತ್ತು. ಅದು ಅವರು ಫಿಲಮ್ ಚೇಂಬರಲ್ಲಿ ಸೂಪರ್ಡೆಂಟಾಗಿ ಕೆಲಸಕ್ಕೆ ಸೇರಿಕೊಂಡ್ರು, ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್. ಆವಾಗ ಅಲ್ಲಿ ಬಂದು ಮಾಡ್ತಾಯಿದ್ದಾಗ ಇದ್ರ ಜೊತೆಗೆ ಇನ್ನೊಂದು ಏನಾದರೂ ಒಂದು ಸಿನಿಮಾ ಇದ್ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮದ್ರಾಸಲ್ಲಿ ಅವರು ಸ್ನೇಹಿತರು ಇವರು ಸೇರಿ ಒಂದು ಸ್ಟುಡಿಯೋ ಮಾಡ್ತಾರೆ, 3 ಸ್ಟಾರ್ಸ್ ಅಂತೇಳಿ. ಈ ಸಿನಿಮಾಗಳಿಗೆ ಫೋಟೋ ತೆಗೆಯುವಂಥ ಸ್ಟಿಲ್ಸ್ ಇದಕ್ಕೆ ಮಾಡ್ತಾರೆ. ಮಾಡಿ ಅದು ತುಂಬ ಬ್ಯುಸಿ ಆಗಿಬಿಡುತ್ತೆ, ನೋಡ್ಕೊಳ್ಳೋಕೆ ಯಾರಿಲ್ಲ. ನನಗೆ ಕರೀತಾರೆ, ಬಂದ್ಬಿಡೋ ನೀನು, ಬಂದ್ಬಿಡು ಅಂತ. ಸರಿ ಅಂತ ನಾನು ಮದ್ರಾಸ್ಗೆ ಹೊರಟೋಗ್ತೀನಿ. ಹೋಗಿ ನನಗೇನು ಫೋಟೋಗ್ರಫಿ ಏನೂ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಹೋಗಿ ನಮ್ಮ ಸೀನಿಯರ್ಸ್ ಜೊತೆ ಎಲ್ಲ ಕಲಿತು ನಾನು ಇದು ಮಾಡಿಕೊಂಡೆ. ಮೊದಲು ಅಲ್ಲಿ ಫೋಟೋಗ್ರಾಫರ್ ಅಂದರೆ ಡಾರ್ಕ್ ರೂಮ್ ಕೆಲಸ ಕಲಿಬೇಕು. ಡಾರ್ಕ್ ರೂಮ್ ಪ್ರಿಂಟಿಂಗು, ಇದು ಡೆವಲಪಿಂಗು ಇಂಥ ಕೆಲಸ ಕಲ್ತಿದ್ದು ಆಮೇಲೆ ಕ್ಯಾಮ್ರಾ ಮುಟ್ಟಬೇಕು. ಆಮೇಲೆ ಇದು ಈ ಥರ ಬೆಳೆಸ್ಕೊಂಡು ನಾನು ಫೋಟೋಗ್ರಫಿ ಕಲ್ತ್ಕೊಂಡೆ. ಮಡ್ರಾಸಿನ ದಿನಗಳು ಹೇಗಿದ್ದು? ಅಲ್ಲಿಂದ ಒಂದು ನೀವು 70ರ ದಶಕದಲ್ಲಿ ಇಲ್ಲಿಗೆ ಬರುವಲ್ಲಿವರೆಗೆ, ಅಂದರೆ 65 ಅಂದರೆ ಸುಮಾರು ಹೆಚ್ಚು ಕಮ್ಮಿ ಒಂದು 6-7 ವರ್ಷ ಅಲ್ಲಿ. 6 ವರ್ಷ. 6 ವರ್ಷ. 6 ವರ್ಷ ಬಹುಶಃ ಚಿತ್ರರಂಗದ ಭಾಳ ತುರಿಯಾವಸ್ಥೆ ಕಾಣುತ್ತೆ. ಹೌದು. ಮಡ್ರಾಸಲ್ಲೇ ಎಲ್ಲ ಸಿನಿಮಾಗಳು, ಎಲ್ಲ ಭಾಷೆ, ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲ ಪಿಕ್ಚರ್ಗಳು ಅಲ್ಲೇ ಇತ್ತು. ತುಂಬ ಚೆನ್ನಾಗಿತ್ತು ಅವಾಗ ಸಿನಿಮಾ ಅಟ್ಮಾಸ್ಫಿಯರ್ ಮದ್ರಾಸಲ್ಲಿ. ಭಾಳ ಚೆನ್ನಾಗಿತ್ತು. ಎಲ್ಲ ಪ್ರೊಫೆಷ್ನಲಿಸಮ್ ಅಂದರೆ ಅಲ್ಲೇ ಕಲಿಬೇಕಿತ್ತು. ಮತ್ತು ಸ್ಟುಡಿಯೋಗಳೆಲ್ಲ ಒಂದೇ ಕಡೆ ಇರೋದು, ಮತ್ತು ಹೆಚ್ಚು ಕಡಿಮೆ ಎಲ್ಲ ಟಿ ನಗರ, ಕೋಡಂಬಾಕಮ್ಮ ಅಷ್ಟೇ, ಅಲ್ಲೇ ಪ್ರತಿಯೊಂದು ಮನೆಯಲ್ಲೂ ಸಿನಿಮಾದವ್ರು ಇರೋದು ಅಲ್ಲಿ. ಆ ಥರ ಅಟ್ಮಾಸ್ಫಿಯರು ಅಲ್ಲಿ. ಮತ್ತು ಎಲ್ಲ ಭಾಷೆಯವರು ಇದ್ದು, ಎಲ್ಲ ಕೋಆಪ್ರೇಟಿವ್, ಇಲ್ಲಿ ಟೆಕ್ನಿಷಿಯನ್ ಅಲ್ಲಿ ವರ್ಕ್ ಮಾಡೋರು, ಅಲ್ಲಿ ಮಾಡಿ. ನಾನು ಹೆಚ್ಚು ಮದ್ರಾಸಲ್ಲಿದ್ದಾಗ ಮಲಯಾಳಂ ಫಿಲ್ಮ್ಸೇ ವರ್ಕ್ ಮಾಡಿದೆ ಬಿಗಿನಿಂಗ್ನಲ್ಲಿ. ಆದರೆ ಫಸ್ಟು ಹೋಗಿ ಸೆಟ್ಲಿಗೆ ಅಟೆಂಡ್ ಮಾಡಿದ್ದು ಪುಟ್ಟಣ್ಣ ಅವ್ರದ್ದು ಬೆಳ್ಳಿ ಮೋಡ. 2 ದಿನ ಕೆಲಸ ಮಾಡಿದೆ. ನನಗೆ ಅದುವರೆಗೆ ಏನೋ ಸೀನಿಯರ್, ನಮ್ಮ ಸ್ಟುಡಿಯೋ ಸೀನಿಯರು ಫೋಟೋಗ್ರಾಫರ್ ಜೊತೆ ಸೆಟ್ಗೆ ಹೋಗಿ ಏನು ಸ್ಟಿಲ್ಸ್ ಅಂದರೆ ಏನು ಹೇಗೆ ತೆಗಿಬೇಕು ನೋಡಿದೆ. ಒಂದಿನ ಇದ್ದದಕ್ಕಾಗೆ ತುಂಬ ಫಿಲಮ್ಸ್ ಕೆಲಸ ಮಾಡ್ತಿದ್ವಿ ಆವಾಗ. ಇದು ನಮ್ಮ ಬೆಳ್ಳಿ ಮೋಡ ಬಂದುಬಿಟ್ಟು ಅವರು 1.5 ವರ್ಷ, 2 ವರ್ಷ, 3 ವರ್ಷ ತೊಗೊಂಡ್ರು ಅದು ಪ್ರೊಡಕ್ಷನ್ ಆಗೋದಕ್ಕೆ. ತುಂಬ ಹಣಕಾಸಿನ ತೊಂದರೆಯನ್ನು. ತಿಂಗಳಿಗೆ 1 ದಿನ, 2 ದಿನ, 3 ದಿನ ಇದ್ದು ದಿಢೀರ್ನ ಶೂಟಿಂಗ್ ಇಟ್ಕೊಳ್ಳೋರು. ಈ ಥರ ದಿಢೀರಂತ ಒಂದಿನ ಶೂಟಿಂಗ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಅಲ್ಲಿ ಹೋಗಿ ಅಟೆಂಡ್ ಮಾಡೋಕ್ಕಿಲ್ಲ. ಸರಿ, ಆಮೇಲೆ ನಮ್ಮಣ್ಣವರೆಲ್ಲ ಹೋಗಿ ನೀನು ತೆಗಿ. ನನಗೇನು ಗೊತ್ತಿಲ್ಲ, ನನಗೆ ಭಯ ಅಲ್ಲ. ಸರಿ ಅಂತ, ಇಲ್ಲ ಪರವಾಗಿಲ್ಲ, ನೀನೆಲ್ಲ ತೆಗಿತೀಯಲ್ಲ ಹೊರಗಡೆ ಎಲ್ಲ, ಅದೇ ಥರ ಅಲ್ಲೂ ಹೋದೆ. ಪುಟ್ಟಣ್ಣ ಅವ್ರದ್ದು ವೀನಸ್ ಸ್ಟುಡಿಯೋದ ಶೂಟಿಂಗ್ ನಡೀತಾಯಿತ್ತು. ಅಲ್ಲಿ ಮೊದಲು ಯಾರ್ಯಾರಿದ್ರು ಅವತ್ತು? ಬಾಲಕೃಷ್ಣ, ದ್ವಾರಕೀಶು, ಜಯ, 3 ಜನ. ಅದು ತೆಗೆದೆ. 2 ದಿನ ಕೆಲಸ ಮಾಡಿದೆ. ಆಮೇಲೆ ಬಂದು ಮನೇಲಿ ಸ್ಟುಡಿಯೋಲಿ ಬಂದು ಪ್ರೋಸೆಸ್ ಮಾಡಿ ಎಲ್ಲ ಮಾಡಿಬಿಟ್ಟು ರಿಸಲ್ಟ್ ಚೆನ್ನಾಗಿತ್ತು. ನೋಡ, ಏನು ಹೆದರಬೇಡ, ನಿನ್ನ ಮೇಲೆ ಮಾಡಿರಿ ಡೈರೆಕ್ಟಾಗಿ, ಇಂಡಿಪೆಂಡೆಂಟಾಗಿ. ಆಮೇಲೆ ಅಲ್ಲಿ ಮದ್ರಾಸಲ್ಲಿದ್ದಾಗ ಹೆಚ್ಚು ಮಲಯಾಳ ಫಿಲಮ್ಸು ನಾನು ಕಳಿಸ್ಕೊಡೋರು. ಮಲಯಾಳಂ ಸಿನಿಮಾ ಆ ಕಾಲದಲ್ಲಿ ಹೇಗಿತ್ತು? ಏನು ಅಲ್ಲಿ ಭಾಳ ಫಾಸ್ಟು, ತುಂಬ ಚೀಪಾಗಿ ಮಾಡೋರು, ಫಾಸ್ಟ್ ಮಾಡೋರು. ಇಲ್ಲಿ ಥರ ಒಂದಿನದಲ್ಲಿ 3 ಶಿಫ್ಟ್ ಮಾಡೋರು. ಅವಾಗ ಯಾರು ಪ್ರೇಮ್ ನಜೀರು, ಶೀಲಾ ಫಿಲಮ್ಸ್ ಭಾಳ. ಆ ಪ್ರೇಮ್ ನಜೀರ್, ಶೀಲಾ ಇಲ್ಲಿ ಬೆಳಗ್ಗೆ 7 to 1 ಒಂದು ಕಡೆ ಮಾಡೋರು, 2 to 6 ಒಂದು ಕಡೆ ಮಾಡೋರು. ನಾವು ಅವ್ರವ್ರ ಜೊತೆ ಹೋಗ್ತಾಯಿದ್ವಿ. ಅಷ್ಟೇ, ಅಷ್ಟು ಫಾಸ್ಟಾಗಿ ಕೆಲಸ ಮಾಡೋರು. ಒಂದೇ ಫ್ಲೋರಲ್ಲಿ 2-3 ಸೆಟ್ಗಳಿರೋದು. ಈ ಕಡೆ ಒಂದು ಶೂಟಿಂಗ್ ಇರೋದು, 1 ಗಂಟೆವರೆಗೆ ಇಲ್ಲಿರೋದು, ಮಧ್ಯಾಹ್ನ ನೋಡೋದು ಆ ಕಡೆ ಅದೇ ಸ್ಟುಡಿಯೋ, ಅದೇ ಫ್ಲೋರ್ ಆ ಕಡೆ ಭಾಗದಲ್ಲಿ ಇನ್ನೊಂದು ಶೂಟಿಂಗ್. ಈ ಥರ ಆಗಿರೋದು. ಭಾಳ ಫ್ರೀ ಇದಾಗಿರೋದು. ಮತ್ತು ಮಲಯಾಳಂ ಫಿಲಮ್ನ ನಮ್ಮ ಕನ್ನಡಗಿಂತ ಆವಾಗಿನ ಟೈಮಲ್ಲಿ ಭಾಳ ಚಿಕ್ಕ ಬಡ್ಜೆಟ್ ಫಿಲಮ್ಸು ಮತ್ತು ಭಾಳ ಚೀಪಾಗಿ ಎಲ್ಲ ಮಾಡೋರು. ಒಂಥರ ಬಾಲ್ಯಾವಸ್ಥೆ. ಕನ್ನಡದು ಮಲಯಾಳಂದೆಲ್ಲ ಕನ್ನಡಗಿಂತ ಸ್ವಲ್ಪ ಬಾಲ್ಯಾವಸ್ಥೆ ಇತ್ತು ಮಲಯಾಳಂ. ಇವಾಗ ನೆನೆಸ್ಕೊಂಡ್ರೆ ಅವಾಗೇನು ತಿಂಡಿ ಅಂದರೆ ಬೆಳಗ್ಗೆ ಒಂದು ಬನ್ನು, ಒಂದು ಅರ್ಧ ಟೀ ಕೊಟ್ಟು ಬಿಡೋರು. ಮಧ್ಯಾಹ್ನ ಊಟಕ್ಕೆ ಎಲ್ಲ ಇರೋಲ್ಲ. ಊಟ ಆಗುತ್ತೆ ಅಂತ 1 ಗಂಟೆ ಕ್ಲೋಸ್ ಮಾಡೋದು. 1 ಗಂಟೆ ಮೇಲೆ ಶೂಟಿಂಗ್ ಇಟ್ಕೊಂಡು ಊಟ ಕೊಡಬೇಕಾಗುತ್ತಲ್ಲ, ಅದ್ರ ಖರ್ಚು. ಅದರಿಂದ ಆ ಥರ ಎಲ್ಲ ಅಷ್ಟು ಲೆಕ್ಕಾಚಾರ. ಮಧ್ಯಾಹ್ನ ಒಂದು ಟೀ ಕೊಟ್ಟರೆ, ಅರ್ಧ ಟೀ ಕೊಟ್ಟರೆ ಆಯಿತು ಅಷ್ಟೇ.
ಊಟ ಇವ್ರು ಬೇಕಾದ್ರೆ ಇವರೇ ಮಾಡ್ಕೊ ಇಲ್ಲ ಊಟ ಬೇಕಾದ್ರೆ ಊಟ ಇರೋದೇ ಇಲ್ಲ, ಆ ಥರ ಇಡೋದೇ ಇಲ್ಲ ಪ್ರೋಗ್ರಾಮ್ಸು. 7 to 1 ಇಟ್ಟರೆ ನೀವು 1 ಗಂಟೆ ಬಿಟ್ಬಿಡ್ತಾ ಇದ್ರಲ್ಲ, ಆಯಿತು ನಾವು ಮೊದಲು ಊಟ. ಆಮೇಲೆ ಈ ಮಧ್ಯ ಇನ್ನೊಂದು ಕಾಲ್ ಶೀಟು 2ರಿಂದ 9 ಇರೋದು, 2ರಿಂದ 6, 2ರಿಂದ 6 ಇಟ್ಟರೆ ಅಲ್ಲೂ ಇಲ್ವಲ್ಲ, ಊಟ ಮಾಡ್ಕೊಂಡೇ ಬರೋದು. ಊಟ ಮಾಡ್ಕೊಂಡೇ ಬರೋದು. ಇಷ್ಟು ಇದಿತ್ತು ಅವಾಗೆಲ್ಲ, ಎಲ್ಲರೂ ಆ ಥರ ಇದಿತ್ತು. ಅಷ್ಟು ಲೆಕ್ಕಾಚಾರ ಇತ್ತು. ಲೆಕ್ಕಾಚಾರ ಕಷ್ಟ ಇತ್ತು. ಆಮೇಲೆ ಒಂದೇ ಕಾರಲ್ಲಿ ಅಷ್ಟು ಜನನ ತುಂಬ್ಕೊಂಡವರು. ಶೂಟಿಂಗ್ ಕಾರ್ ಅಂದರೆ ನೀವು ಅಂಬಾಸಡರ್ ಕಾರ್ 8 ಜನ 9 ಜನ ಇರು ಎಷ್ಟು ಕೂತ್ಕೊಂಡು ಹೋಗ್ತಾಯಿದ್ವಿ. ಶೂಟಿಂಗ್ ಕಾರ್ ಅಂದರೆ ಫೇಮಸ್ ಆ ಥರ, ಒಬ್ಬನ ತೊಡೆ ಮೇಲೆ ಒಬ್ಬನ ಕೂತ್ಕೊಂಡು. ಅವಾಗ ನಾಯಕಿ ಆ ಥರ ಯಾರಿಲ್ಲ, ಎಲ್ಲ ಸಮಾನ ಆ ಥರ ಕರ್ಕೊಂಡು ಹೋಗೋರು. ಅಷ್ಟು ಇದಿತ್ತು. ಬಜೆಟ್ ಆ ಥರ ಇತ್ತು, ಏನೂ ಮಾಡೋಕ್ಕಾಗ್ತಾ ಇಲ್ಲ. ನೀವು ಫಸ್ಟ್ ಪುಟ್ಟಣ್ಣನವ್ರ ಒಡನಾಟ ಹೇಗೆ? ಅದರಲ್ಲೇ ಬೆಳೆ ಮಾಡೋದಲ್ಲಿ. ಅಂದರೆ ಅವಾಗ ಅವ್ರು ಪುಟ್ಟಣ್ಣ ಯಾರು ಅಂತ ಕನ್ನಡ ಗೊತ್ತಿರಲಿಲ್ಲ, ಅದ್ರ ಹಿಂದೆ ಮಲಯಾಳ ಮಾಡಿದ್ರು ಅವರು. ಪುಟ್ಟಣ್ಣ ಏನು ಅಂತ ಏನು ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಅದಾದಮೇಲೆ ನಾನು ಅವ್ರದ್ದು ಕಪ್ಪು ಬಿಳುಪು ಮಾಡಿದೆ. ಆವಾಗ ಸ್ವಲ್ಪ ಬೆಳೆ ಮಾಡೋದ್ರಲ್ಲಿ ಹೆಸರು ಬಂದಿತ್ತು. ಆವಾಗ ಅವ್ರದ್ದು ಇದಾಗ್ತಾಯಿತ್ತು, ಅವರ ಪ್ರತಿಭೆ ಕಾಣ್ತಾಯಿತ್ತು, ಅವರ ಕಮ್ಯಾಂಡಿಂಗು. ಇದು ಬೆಳೆ ಮಾಡುವಾಗ ಏನು ಇರಲಿಲ್ಲ ಅವ್ರಿಗೆ, ಅದು ಯಾವುದೇ ಇದಿರಲಿಲ್ಲ. ಆ ಜನಪ್ರಿಯತೆ ಆ ಥರ ಅವರು ನಾನಿಷ್ಟು ಗಳಿಸಬಲ್ಲೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಜನಗಳಿಗೂ ಗೊತ್ತಿಲ್ಲ, ಇಂಡಸ್ಟ್ರಿಯವ್ರಿಗೂ ಗೊತ್ತಿಲ್ಲ. ಅವ್ರಿಗಂಥ ಪ್ರತಿಭೆ ಇದೆ, ಅದನ್ನು ಇದು ಮಾಡ್ಬೋದು ಅಂತ. 6 ವರ್ಷದ ಮದ್ರಾಸಿನ ಮರೆಯಲಾಗದ ಕೆಲವು ನೆನಪುಗಳಿದ್ದರೆ? 6 ವರ್ಷದಲ್ಲಿ ಏನಂದರೆ ತುಂಬ ಒಂದೇ ಕಡೆ ಸ್ಟುಡಿಯೋಗಳಿರೋದು, ತುಂಬ ಪ್ರೊಫೆಷ್ನಲಿಸಮ್ ಇರೋದು. ಇನ್ನೇನು ಹೇಳೋದು, ಅಲ್ಲಿ ಏನು ಬೇಕಾದರೂ ಸಿಗೋದು, ಎಲ್ಲ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಕನ್ನಡ ಚಿತ್ರರಂಗ ಅಂದರೆ ಏನಾದ್ರು ಒಂದು ಅವಜ್ಞೆ ಇತ್ತು ಅಲ್ಲಿ ಆ ಕಾಲದಲ್ಲಿ? ನನಗೇನು ಅನ್ನಿಸ್ತಿರ್ಲಿಲ್ಲ. ಕೆಲವ್ರು ಹೇಳ್ತಾರೆ ಇದು ಅಂತೇಳಿ. ಈ ನೈಟ್ ಕಾಲ್ ಶೀಟ್ಸ್ ಯಾಕೆ ತೊಗೊಳ್ತಾಯಿದ್ರು ಅಂದರೆ ಚೀಪ್ ಇರೋದು. ಶೀಟು ಕೊಡ್ತಾ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ನೈಟ್ ಕಾಲ್ ಶೀಟು ಪ್ರೊಡ್ಯೂಸರ್ಸೇ ಪ್ರಿಫರ್ ಮಾಡೋರು. ಯಾತಕ್ಕೆ ಅಂತ ಹೇಳಿದ್ರೆ ಚೀಪ್ ಇರೋದು. ಇವತ್ತು 100 ರೂಪಾಯಿ ಉಳಿಸಿದ್ರು 100 ರೂಪಾಯಿಗೆ ಭಾಳ ಬೆಲೆ. ಹೌದು. ಈಗ ಬೆಳಗ್ಗೆ ಒಂದು ರೇಟ್ ಇದ್ದರೆ ರಾತ್ರಿ ಒಂದು ರೇಟ್ ಇರೋದು ಕಾಲ್ ಶೀಟ್ಸ್ಗೆ. ಅದಕ್ಕೆ ನನಗೇನು ಅವರು ಒಂದು ಇದಿತ್ತು, ತಮಿಳು ಫಸ್ಟು, ಸೆಕೆಂಡ್ ತೆಲುಗು, ಥರ್ಡು ಕನ್ನಡ ಬರೋದು, ಮಲಯಾಳಂ ಇನ್ನೂ ಕಮ್ಮಿ ಇತ್ತು ಅವಾಗ. ಈ ಥರ ತಮಿಳು ತೆಲುಗು ಸಮೃದ್ಧವಾಗಿತ್ತ? ಹಾಂ, ತಮಿಳು ತೆಲುಗು ಇತ್ತು. ಏನಾದರೂ ಅದು ಅದೇ ಇದು ರಾಜ್ಯ ತಮಿಳಲ್ಲ, ಅವರು ಒಂದು ಇದ್ದೇ ಇರೋದು. ಹೌದು. ಅಲ್ಲಿ ಟೆಕ್ನಿಷಿಯನ್ಸಲ್ಲಿ ತಮಿಳು ತೆಲುಗುನವರು ಇದ್ದಿದ್ರು ಜಾಸ್ತಿ ಡಾಮಿನೇಟ್. ಕನ್ನಡ ಟೆಕ್ನಿಷಿಯನ್ಸು ಎಲ್ಲಿ ಕ್ಯಾಮ್ರಾಮೆನ್ನು ಎಲ್ಲ ತುಂಬ ಕಮ್ಮಿ ಇದ್ದರು. ತೆಲುಗು ಟೆಕ್ನಿಷಿಯನ್ಸ್ ಭಾಳ ಇದ್ದರು. ಇದು ಕಾಸ್ಟ್ಯೂಮರ್ಸು, ಮೇಕಪ್ ಮೆನ್ಸು ಎಲ್ಲ ತೆಲುಗು ಇವರಿದ್ದರು. ನೀವು ಯಾವ್ಯಾವ ಕ್ಯಾಮ್ರಾಗಳನ್ನು ಇಲ್ಲಿವರೆಗೆ ಬಳಸಿದ್ದೀರಿ? ನಾನು ಅಂದರೆ ಅವಾಗ ಬಳಸಿದ್ದು ಯಾವ ಕ್ಯಾಮ್ರಾ? ಒಂದು ನೋಡಿ ಅಲ್ಲೇ ಇದೆ, ತೋರಿಸ್ತೀನಿ ನಾನು. ಅದು ಯಾಶಿಕಾ 635 ಅಂತೇಳಿ 120 ಕ್ಯಾಮ್ರಾ. ಅದನ್ನು ನಾನು ಮದ್ರಾಸಲ್ಲಿ 500 ರೂಪಾಯಿ ಕೊಟ್ಟು ಕೊಂಡ್ಕೊಂಡದ್ದು. 500 ರೂಪಾಯಿ ಆವಾಗ 500 ರೂಪಾಯಿಗೂ ಭಾಳ ಬೆಲೆ. ಮತ್ತು ಅವಾಗ ಇಂಪೋರ್ಟ್ ಇದಿರಲಿಲ್ಲ, ತೊಗೊಳಕ್ಕಾಗ್ತಿರ್ಲಿಲ್ಲ. ಆವಾಗಿನ ಪಾಲಿಸಿ ಇರಲಿಲ್ಲ, ಏನೋ ಓಪನ್ ಮಾರ್ಕೆಟ್ಲಿ ಕೊಂಡ್ಕೊಳ್ಳೋದಾಗಲ್ಲ. ಮದ್ರಾಸಲ್ಲಿ ಆ ಬೀಚ್ ಹತ್ರ ಬರ್ಮಾ ಬಜಾರ್ ಅಂತ ಇರೋದು. ಸ್ಮಗಲ್ಡ್ ಗೂಡ್ಸ್ ಎಲ್ಲ ಏನು ಮಾಡೋರು, ಅವರು ಬರ್ಮಾ ರೆಫ್ಯೂಜೀಸಿಗೆ ಮಾರಿಬಿಡೋರು. ಅವರು ಆ ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾರೋರು. ಅಲ್ಲಿ ಈ ಥರ ಫಾರಿನ್ ಐಟಮ್ಸ್ ಎಲ್ಲ ಮಾರೋರು. ಅಲ್ಲಿ ಕ್ಯಾಮ್ರಾಗೆ ಸಿಗೋದು. ಅಲ್ಲಿ ಹೋಗಿ ನಾನೇ ತೊಗೊಂಡು ಬಂದೆ 500 ರೂಪಾಯಿ ಕ್ಯಾಮ್ರಾ. ಅದು ಈಗಲೂ ಇದೆ ನನ್ನ ಹತ್ರ. ಅದರಲ್ಲಿ ಸುಮಾರು ಇತ್ತು. ಆಮೇಲೆ ಬೇರೆ ಬೇರೆ ರೋಲಿ ಕಾರ್ಡು, ರೋಲಿ ಫ್ಲೆಕ್ಸು ಅದೆಲ್ಲ 120 ಇದಾಯಿತು. ಆಮೇಲೆ ಚೇಂಜ್ ಆಯಿತು 35 mm. ಆವಾಗ ಕ್ಯಾನನ್ನು, ನಿಕಾನು ಇವೆಲ್ಲ ಬಂದವು. 2000ರಲ್ಲಿ ಈ ವೃತ್ತಿಗೆ ಒಂದು ಹಂತದ ವಿರಾಮವನ್ನು ತೆಗೆದುಕೊಳ್ಳುವಾಗ ಯಾವ ಕ್ಯಾಮ್ರಾ ಇತ್ತು ನಿಮ್ಮ ಹತ್ರ? 35 mm ಕ್ಯಾಮ್ರಾ ಕ್ಯಾನನ್ನು. ನಾನು ನನ್ನ ಇದರಲ್ಲಿ ಏನಂದರೆ ಕ್ಯಾಮ್ರಾ ಕಡೆ ಹೆಚ್ಚು ಇದು ಕೊಡಲಿಲ್ಲ.
ಕಾಸ್ಟ್ಲಿ ಕ್ಯಾಮ್ರಾ ತೊಗೋಬೇಕು, ಫ್ಯಾಷನಬಲ್ ತೊಗೋಬೇಕು ಅಂತ ನಾನು ಅನ್ನಿಸ್ಲೇ ಇಲ್ಲ. ನನಗೆ ನೆಸಿಟಿ ಅನ್ನಿಸ್ಲೇ ಇಲ್ಲ. ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ ಈ ಕ್ಯಾಮ್ರಾದಲ್ಲಿ ಅಷ್ಟು ಸಾಕು ನನಗೆ. ಅದರಿಂದ ಏನು ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು. ನನ್ನ ಹತ್ರ ಅಂಥ ಕ್ಯಾಮ್ರಾ ಇದೆ, ಇಂಥ ಕ್ಯಾಮ್ರಾ, ಅದಕ್ಕೆ ನಾವು ಹೋಗಲೇ ಇಲ್ಲ. ನಮ್ಮ ಅಫೋರ್ಡ್ ಮಾಡೋಕ್ಕೂ ಆಗಲಿಲ್ಲ, ನನಗೆ ಬೇಕು ಅನ್ನಿಸ್ಲೂ ಇಲ್ಲ ಆ ಥರ.